ನಿಮಿಷದ ನಂತರ ಅವನು ತಲೆಯಡ್ಡನೆ ಮಾಡಿ ಪಕ್ಕಕ್ಕೆ ಸರಿಯುತ್ತಿದ್ದಂತೆ ಅವರು ಒಂದು ದೊಡ್ಡ ಮಂಟಪವನ್ನು ನೋಡಿದರು. ಅಲ್ಲಿ ಕೇವಲ ಧನ ಸಂಪತ್ತು ಮಾತ್ರವಲ್ಲ, ಪ್ರಪಂಚದ ಸುಪ್ತಜ್ಞಾನವನ್ನೊಳಗೊಂಡ ದೊಡ್ಡ ಶಿಲಾಫಲಕವೂ ಇತ್ತು. ಅನಾವೃತ ಪುರಾತನ ತಂತ್ರಜ್ಞಾನಗಳು, ಮರೆಯಾದ ನಾಗರಿಕತೆಗಳು ಮತ್ತು ಹಿಂದಿನ ಕಾಲದ ಆಕರ್ಷಕ ರಹಸ್ಯಗಳು. ಇದು ಅಮೂಲ್ಯ. ರೈಲಿ ಉಸಿರು ನಿಲ್ಲಿಸಿದಂತೆ ಹೇಳಿದನು. ಆದರೆ ಅದೇ ಕ್ಷಣದಲ್ಲಿ ದೇವಸ್ಥಾನ ಕುಸಿಯುವ ಘೋಷಣೆಯಾಯಿತು. ಏನು ಆದರೂ ಇಲ್ಲಿಂದ ತಕ್ಷಣ ಹೋಗೋಣ, ಮಾರ್ಕೋ ಕೂಗಿದನು. ತಂಡವು ತನ್ನ ಶಕ್ತಿಯ ಮಿತಿಗೆ ಹೋಗಿ ಓಡಿದರು. ಅವರು ದ್ವಾರವನ್ನು ತಲುಪುವಷ್ಟರಲ್ಲಿ ಅದು ಸ್ವತಃ ಮುಚ್ಚಿಕೊಳ್ಳಲು ಆರಂಭಿಸಿತು. ಅವರು ಅಡಿವನದ ಹೊರಗೆ ತಲುಪಿದಾಗ ಕೇವಲ ಒಂದು ಕ್ಷಣದಲ್ಲಿ ಆ ಪ್ರವೇಶವು ಮರೆಯಾಗಿಬಿಟ್ಟಿತು, ಇಲ್ಲಿ ಎಂದೂ ಏನೂ ಇರಲಿಲ್ಲ ಎಂಬಂತೆ. ಆದರೆ ಅವರು ಒಂದಿಷ್ಟು ಚಿನ್ನವನ್ನು ಅಥವಾ ಕಣ್ಮರೆಯಾದ ಐಶ್ವರ್ಯವನ್ನು ಮಾತ್ರ ಹುಡುಕಿರಲಿಲ್ಲ. ಅವರಿಗಾದ ಅನಾವರಣ, ಎಲ್ಡೋರಿಯಾದ ಜ್ಞಾನ, ಇತಿಹಾಸವನ್ನು ಹೊಸದಾಗಿ ಬರೆದಂತಾಗಿತ್ತು.